ಹಾಯ್ ಗುಡ್ ಈವ್ನಿಂಗ್ ಎಲ್ಲರಿಗೂನು. ಇದು ಶುಕ್ರವಾರದ ಈವ್ನಿಂಗ್ ವ್ಲಾಗ್ ಆಗಿರುತ್ತೆ. ನೈಟ್ ಊಟಕ್ಕೆ ಚಪಾತಿ ಮತ್ತೆ ಮೊಟ್ಟೆ ಗ್ರೇವಿ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಮೊಟ್ಟೆನ ಫಸ್ಟ್ ನಾನು ಬಾಯ್ಲ್ ಮಾಡಕ್ ಇಟ್ಕೊಂಡು ಚಪಾತಿಗೆ ಡೋನು ಕೂಡ ಕಲಿಸ್ಕೊಂಡು ಇಟ್ಕೊಂಡೆ. ಅಷ್ಟರೊಳಗೆ ಮೊಟ್ಟೆ ಕೂಡ ಬೆಂದಿತ್ತು. ಸೊ ಸಿಪ್ಪೆ ಎಲ್ಲ ತೆಗೆದು ಕಟ್ಸ್ ಹಾಕಿ ಇಟ್ಕೊಂಡೆ. ಇನ್ನ ಈ ಗ್ರೇವಿಗೆ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಫಸ್ಟ್ ಒಂದ್ ಕಡೆಗೆ ಎಣ್ಣೆ ಹಾಕೊಂಡು ಚಾಪ್ ಮಾಡಿರೋಂತ ಆನಿಯನ್, ಶುಂಠಿ, ಬೆಳ್ಳುಳ್ಳಿ ಮತ್ತೆ ಒಂದು 3-4 ಹಸಿರು ಮೆಣಸಿನಕಾಯಿ ಮತ್ತೆ 8-10 ಗೋಡಂಬಿನ ತಗೊಂಡಿದ್ದೀನಿ. ಇದಿಷ್ಟನ್ನು ಕೂಡ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡು ತಣ್ಣಗಾದ ನಂತರ ಒಂದು ಬ್ಲೆಂಡರ್ಗೆ ಹಾಕೊಂಡು ಅದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತೆ ಪುದೀನನ ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಅದೇ ಕಡೆಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಉಪ್ಪು, ಅರಿಶಿನ ಪೌಡರ್, ಖಾರದ ಪೌಡರ್ನ ಹಾಕೊಂಡು ಸುಲ್ದಿರೋಂತ ಮೊಟ್ಟೆನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ಅದೇ ಕಡೆಗೆ ಒಂದ್ ಸ್ವಲ್ಪ ಎಣ್ಣೆನ ಹಾಕೊಂಡು ಅದು ಚೆನ್ನಾಗಿ ಕಾದಾದ ನಂತರ ಚಕ್ಕೆ, ಲವಂಗ, ಏಲಕ್ಕಿ, ಒಂದು ಪಲಾವ್ ಎಲೆ ಹಾಕೊಂಡು ಗ್ರೈಂಡ್ ಮಾಡಿರುವಂತ ಮಸಾಲೆನೂ ಹಾಕಿ ಅದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಆ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ಅದಕ್ಕೆ ಒಂದ್ ಸ್ವಲ್ಪ ಅರಿಶಿನ ಪೌಡರ್, ಧನಿಯಾ ಪೌಡರ್ ಮತ್ತೆ ಜೀರಿಗೆ ಪೌಡರ್ ಇದಿಷ್ಟನ್ನು ಹಾಕೊಂಡು ಮತ್ತೆ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಮತ್ತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ನಾನಿಲ್ಲಿ ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಮೊಸರನ್ನ ಹಾಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಲಾಸ್ಟಿಗೆ ಸ್ವಲ್ಪ ಉಪ್ಪು ಮತ್ತೆ ಫ್ರೈ ಮಾಡ್ಕೊಂಡಿರುವಂತ ಮೊಟ್ಟೆನ ಹಾಕಿ ನಿಮ್ಗೆ ಗ್ರೇವಿಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿಗೆ ಸ್ವಲ್ಪ ನೀರು ಹಾಕೊಂಡು ಲಾಸ್ಟಿಗೆ ಒಂದ್ ಸ್ವಲ್ಪ ಚಿಕನ್ ಮಸಾಲಾ, ಕಸೂರಿ ಮೇಥಿ ಮತ್ತೆ ಫ್ರೆಶ್ ಕ್ರೀಮ್ ನ ಹಾಕೊಂಡ್ರೆ ಈ ಒಂದು ಮೊಟ್ಟೆ ಗ್ರೇವಿ ರೆಡಿ ಆಗಿರುತ್ತೆ. ಇದಕ್ಕೆ ಇನ್ನ ಚಪಾತಿನೂ ಎಲ್ಲ ರೆಡಿ ಮಾಡ್ಕೊಂಡೆ. ಗ್ರೇವಿನೂ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ನೀವು ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.